ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರಿಗೂ ನಮಸ್ಕಾರ. ಇದು ಮಂಗಳವಾರದ ಮಾರ್ನಿಂಗ್ ಬ್ಲಾಗ್. ಸೊ ಯಾವಾಗೂ ವಾಕ್ ಹೋಗೋ ಥರನೇ ಇವತ್ತೂ 6 ಗಂಟೆಗೆ ಎದ್ದು ನಾನು ಅಮ್ಮ ಇಬ್ಬರೂ ವಾಕ್ ಹೋದ್ವಿ. ಇದು ಹೋಗ್ಬೇಕಾದ್ರೆ ಸ್ವಲ್ಪ ಶೂಟ್ ಮಾಡ್ಕೊಳ್ಳೋಣ ವೀಡಿಯೋನ, ಯಾಕಂದರೆ ನಾಳೆ ಊರಿಗೆ ಬರೋಣ ಅಂದ್ಕೊಂಡಿದ್ದೀವಿ. ಅದಕ್ಕೆ ನಾಳೆ ಊರಿಗೆ ಹೋಗೋಣ, ಇವತ್ತಿನ ದಿನ ಇಲ್ಲಿರೋ ವಾತಾವರಣ ಎಲ್ಲ ಶೂಟ್ ಮಾಡ್ಕೊಳ್ಳೋಣ, ತುಂಬಾ ಚೆನ್ನಾಗಿರುತ್ತೆ ಅಂತ. ನಮ್ಮ ಮನೆಯಿಂದ ನಮ್ಮ ಹೊಲದ ಹತ್ರ ಹೋಗೋಕ್ಕೆ ಈ ಥರ ದಾರಿ ಐತೆ, ತುಂಬಾ ಚೆನ್ನಾಗೈತೆ. 1.5 ಕಿಲೋಮೀಟ್ರ್ 2 ಕಿಲೋಮೀಟ್ರ್ ಇದೇ ಥರ ಇರುತ್ತೆ. ಆರಾಮ್ಸೆ ವಾಕ್ ಮಾಡ್ಕೋಬೋದು, ಏನೂ ತೊಂದರೆ ಇರಲ್ಲ. ಸೊ ಕಂಫರ್ಟಾಗೂ ಇರುತ್ತೆ, ಯಾರು ಇರೋದಿಲ್ಲ. ಈ ರೋಡಲ್ಲಿ ವಾಕ್ ಮಾಡ್ಕೊಳ್ಳೋಕ್ಕಂತ ಈ ದಾರಿಗೆ ಬಂದ್ವಿ. ಬರ್ಬೇಕಾದ್ರೆ ಈ ಚೆಂಡು ಹೂವು ತೋಟ ನಾನು ಲಾಸ್ಟ್ ವೀಡಿಯೋದಲ್ಲೇ ತೋರಿಸಿದ್ನಲ್ಲ, ಸೇಮ್ ಅದೇ ಥರನೇ. ಬಟ್ ಬೆಳಿಗ್ಗೆ ನೋಡೋಕ್ಕೆ ತುಂಬಾ ಹೂವು ಬಿಟ್ಟಿತ್ತು, ತುಂಬಾ ಚೆನ್ನಾಗಿತ್ತು. ನೋಡ್ತಿದ್ರೆ ನಮಗೇನೋ ಒಂಥರ ತುಂಬ ಸಂತೋಷನೂ ಆಗ್ತಿತ್ತು ಆ ಹೂಗಳು ನೋಡ್ತಿದ್ರೆ. ಹೂವಿನ ತೋಟ ಸ್ವಲ್ಪ ಜಾಸ್ತಿನೇ ಐತೆ. ನಾವು ಅದನ್ನು ನೋಡ್ಕೊಂಡು ವಾಕ್ ಮಾಡಿಕೊಂಡು ನಾನು ಅಮ್ಮ ಇಬ್ಬರು ಮಾತಾಡ್ಕೊಂಡು ಆರಾಮ್ಸೆ ವಾಕ್ ಮಾಡ್ಕೊತಿದ್ವಿ. ನಮ್ಮ ನಾಯಿ ನಮ್ಮ ಜೊತೆ ಬಂದಿತ್ತು. ನಾವು ಎಲ್ಲೋದ್ರೆ ಅದು ನಮ್ಮ ಜೊತೆ ಪಕ್ಕ ಬರಲೇ ಬರುತ್ತೆ. ಅದು ನಮಗೊಂಥರ ನಮ್ಮ ಜೊತೆಯಲ್ಲೇ ಎಲ್ಲೋದ್ರೂ ಅಲ್ಲಿಗೆ ಬರಲೇ ಬರುತ್ತೆ. ಈ ಗಾಡಿಯಲ್ಲೋದ್ರೂ ಹಿಂದೆನೇ ಬರುತ್ತೆ ಗಾಡಿಯಲ್ಲಿ, ಆ ಥರ ಅದು. ಸೊ ನಮ್ಮ ಜೊತೆನೇ ಅದೂ ಸಹ ವಾಕ್ ಬಂದಿತ್ತು. ಅಲ್ಲಲ್ಲಿ ಓಡಾಡ್ಕೊಂಡು ಅದು ಬರ್ತಿತ್ತು. ನಾವು ವಾಕೆಲ್ಲ ಮುಗಿಸ್ಕೊಂಬರೋಷ್ಟೊತ್ತಿಗೆ 6:30 ಆಗಿತ್ತು. ಸೊ ನಾಯಿ ಅಂತೂ ನಾವೇನೋ ಊರಿಂದ ಬಂದ ತಕ್ಷಣ ನಮ್ಮ ಮೇಲೆ ಜಂಪ್ ಮಾಡೋದು. ಫಸ್ಟ್ ನನ್ನ ಮಗಳ ಜೊತೆ ಮಾತಾಡುತ್ತೆ ಅದು. ನನ್ನ ಮಗಳ ಜೊತೆ ತುಂಬಾ ಚೆನ್ನಾಗಿ ಆಟಾಡ್ಕೊಳ್ಳುತ್ತೆ ಅದು. ತುಂಬಾ ಖುಷಿಯಾಗುತ್ತೆ ಅದರ ಕಡೆ ನನ್ನ ಮಗಳನ್ನ ಆಟಾಡೋದು ನೋಡಿದ್ರೆ. ಸೊ ಹಾಗೆ ಇವತ್ತು ಬ್ರೇಕ್ಫಾಸ್ಟಿಗೆ ಅಂತ ಹೇಳ್ಬಿಟ್ಟು ಚಿಕನ್ ಬಿರಿಯಾನಿ ಮಾಡೋಣ ಅಂತ ಅಮ್ಮ ಹೇಳಿದರು. ಅಪ್ಪ ನಾವು ವಾಕಿಂಗೆಲ್ಲ ಮುಗಿಸ್ಕೊಬರೋಷ್ಟೊತ್ತಿಗೆ ಚಿಕನ್ನ ತಂದಿಕ್ಕಿದ್ರು. ಸೊ ಬಿರಿಯಾನಿ ಪ್ರಿಪೇರ್ ಮಾಡ್ಕೊಳ್ಳೋಣ ಅಂತ ಚಿಕನ್ನ ಒಂದು 2 ಸಲ ವಾಶ್ ಮಾಡ್ಕೊಂಡ್ಬಿಟ್ಟು ಇವತ್ತು ಸ್ವಲ್ಪ ಡಿಫ್ರೆಂಟಾಗಿಯೇ ಮಾಡ್ತಿದ್ದೀನಿ. ಸೊ ನಾನು ಬಿರಿಯಾನಿ ರೆಸಿಪೀಸು ತುಂಬಾ ಶೇರ್ ಮಾಡಿದ್ದೀನಿ, ಆ ಥರ ಅಲ್ಲ, ಇದು ಕಂಪ್ಲೀಟ್ ಡಿಫ್ರೆಂಟಾಗೇ ಇರುತ್ತೆ. ಸ್ವಲ್ಪ ಚಿಕನ್ನ ಮ್ಯಾರಿನೇಟ್ ಮಾಡಿಕೊಂಡು ಆಮೇಲೆ ಬಿರಿಯಾನಿ ಮಾಡೋಣ ಅಂತ. ತುಂಬಾ ಚೆನ್ನಾಗಿರುತ್ತೆ ಈ ಥರ ಬಿರಿಯಾನಿ ಮಾಡಿದ್ರೆ ತುಂಬಾ ಟೇಸ್ಟಿಯಾಗಿರುತ್ತೆ. ಟೇಸ್ಟ್ ವೈಸ್ ಅಂತೂ ಸಖತ್ತಾಗಿರುತ್ತೆ. ಸ್ವಲ್ಪ ಮಸಾಲೆ ಆಗಿರುತ್ತೆ, ಅಷ್ಟು ಚೆನ್ನಾಗಿರುತ್ತೆ. ಸೊ ಇವಾಗ ಚಿಕನ್ನ ಒಂದು ಸಲ ವಾಶ್ ಮಾಡ್ಕೊಂಬಿಟ್ಟು ಅದಕ್ಕೇ ಸ್ವಲ್ಪ ಲೆಮನ್ ಜ್ಯೂಸು, ಚಿಲ್ಲಿ ಪೌಡರ್, ಹಾಗೆ ಧನಿಯಾ ಪುಡಿ, ಇದಕ್ಕೆ ಗರಂ ಮಸಾಲ, ಜೀರಿಗೆ ಪುಡಿ, ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ಮೊಸರನ್ನ ಸೇರಿಸ್ಕೊಂಡು ಇದ್ರ ಜೊತೆಗೆ 1 ಹಿಡಿ ಆಗೋಷ್ಟು ಸ್ವಲ್ಪ ಕಟ್ ಮಾಡಿಟ್ಟಂಥ ಪುದೀನ ಮತ್ತು ಕೊತ್ತಂಬರಿನ ಸೇರಿಸ್ಕೊಂಡ್ಬಿಟ್ಟು ಕಳಿಸ್ಕೊಂಡು ಅರಿಶಿನನೂ ಸೇರಿಸ್ಕೋಬೇಕು. ಎಲ್ಲ ಒಂದು ಸಲ ಮಿಕ್ಸ್ ಮಾಡಿಕೊಂಡು ಒಂದು ಅರ್ಧ ಗಂಟೆ, ನಿಮ್ಗೆ ಟೈಮ್ ಇತ್ತು ಅಂದರೆ 1 ಅವರ್ನ ಮ್ಯಾರಿನೇಟ್ ಮಾಡ್ಕೋಬೋದು. ಟೈಮ್ ಇಲ್ಲ ಅಂತಂದಾಗ ಒಂದು ಅರ್ಧ ಗಂಟೆ ಮ್ಯಾರಿನೇಟ್ ಮಾಡ್ಕೊಂಬಿಟ್ಟು ಸರಿ ಇಟ್ಕೊಬಿಡೋಣ. ಬಟ್ ಈ ಥರ ಚಿಕನ್ ಬಿರಿಯಾನಿ ಮಾಡಿದ್ರೆ ನಿಜ ಟೇಸ್ಟ್ ವೈಸ್ ಅಂತೂ ಸಖತ್ತಾಗಿರುತ್ತೆ. ನೀವು ಬೇಕಿದ್ರೆ ಇದನ್ನು ಪ್ರೊಸೆಸ್ನ ಪಾತ್ರೆಯಲ್ಲಾದರೂ ಮಾಡ್ಕೋಬೋದು ಅಥವಾ ಕುಕ್ಕರಲ್ಲಾದರೂ ಮಾಡ್ಕೋದು. ನಾನು ಬೇಗನೆ ಆಗಿಬಿಡುತ್ತೆ ಅಂತ ಹೇಳ್ಬಿಟ್ಟು ಇದನ್ನು ಕುಕ್ಕರಲ್ಲೇ ಮಾಡ್ಕೊತೀನಿ. ಆಲ್ಮೋಸ್ಟ್ ನಾನು ಬಿರಿಯಾನಿ ಜಾಸ್ತಿ ಅಂದರೆ ಕುಕ್ಕರಲ್ಲೇ ಮಾಡ್ತೀನಿ, ಯಾಕಂದರೆ ಬೇಗ ಆಗಿಬಿಡುತ್ತೆ ಅಂತ. ಸೊ ಈಗ ಬಿರಿಯಾನಿ ಮಾಡ್ಕೊಳ್ಳೋಕ್ಕೂ ಒಂದು ಕುಕ್ಕರ್ನ ಇಟ್ಕೊಂಡ್ಬಿಟ್ಟು ಇದಕ್ಕೆ 7ರಿಂದ 8 ಸ್ಪೂನಷ್ಟು ಆಯಿಲ್ನ ಸೇರಿಸ್ಕೊಂಡು ಇದಕ್ಕೆ ಒಂದು ತುಪ್ಪನೂ ಒಂದು 2 ಸ್ಪೂನಷ್ಟು ಸೇರಿಸ್ಕೊಳ್ಳೋಣ. ತುಪ್ಪ ಅನ್ನೋದು ಆಪ್ಷನ್ನು, ಇವಾಗಾದ್ರೂ ಹಾಕ್ಬೋದು ಇಲ್ಲ ಕೊನೆಯದಾಗಾದರೂ ಹಾಕ್ಕೋಬೋದು. ನಮಗೆ ಫ್ಲೇವರ್ ಇನ್ನೂ ಜಾಸ್ತಿ ಬೇಕು ಅಂತಂದರೆ ನಾವು ಕುಕ್ಕರ್ ಮುಚ್ಚಳ ಹಾಕ್ತೀವಲ್ಲ, ಅಂಥ ಟೈಮಲ್ಲಿ ಒಂದು 2 ಸ್ಪೂನ ತುಪ್ಪ ಹಾಕಿದ್ರೆ ತುಂಬಾ ಚೆನ್ನಾಗಿರುತ್ತೆ, ಫ್ಲೇವರು ಸಖತ್ತಾಗಿರುತ್ತೆ. ಆಯಿಲ್ ಬಿಸಿ ಆದಮೇಲೆ ಇದಕ್ಕೆ ಪಲಾವ್ ಎಲೆ, ನಾವು ಏನು ಪಲಾವ್ ಸಾಮಾನೆಲ್ಲ ಇರುತ್ತಲ್ಲ, ಸೋಂಪು ಹಾಗೆ ಶಾಜೀರ, ಇದಕ್ಕೆ ಅನಸು, ಕಲ್ಲುವು ಹಾಗೆ ಜಾಪತ್ರಿ, ಇದರ ಜೊತೆಗೆ ಏಲಕ್ಕಿ, ಚಕ್ಕೆ, ಲವಂಗ ಎಲ್ಲ ಹಾಕ್ಕೊಂಬಿಟ್ಟು ಒಂದು 2 ನಿಮಿಷ ಫ್ರೈ ಮಾಡ್ಕೊಳ್ಳೋಣ. ಮಸಾಲೆ ಎಲ್ಲ ಫ್ಲೇವರು ಚೆನ್ನಾಗಿ ಬರುತ್ತೆ. ಈಗ ಇದಕ್ಕೆ ಕಟ್ ಮಾಡಿಟ್ಟಂಥ ಈರುಳ್ಳಿನ ಹಾಕ್ಕೊಳ್ಳೋಣ. ನಾನು ಇವತ್ತು ಮಾಡ್ತಿರೋದು 1 kg ಕ್ವಾಂಟಿಟಿ, ಅದಕ್ಕೆ ನಾನು 2 ಈರುಳ್ಳಿನ ಸಣ್ಣಕ್ಕೆ ಕಟ್ ಮಾಡಿ ತೊಗೊಂಡಿದ್ದೀನಿ. ಈರುಳ್ಳಿ ಎಲ್ಲ ಸ್ವಲ್ಪ ಲೈಟ್ ಬ್ರೌನ್ ಕಲರ್ ಬರಬೇಕು. ನಿಮ್ಮದೇನಾದರೂ ಬ್ರೌನ್ ಆನಿಯನ್ ಇತ್ತು ಅಂದರೆ ಅದನ್ನು ಸಹ ಆ್ಯಡ್ ಮಾಡ್ಕೋಬೋದು. ಈ ಬಿರಿಯಾನಿಗೆ ಮ್ಯಾರಿನೇಟ್ ಮಾಡ್ತಿರಲ್ಲ ಅಂಥ ಟೈಮಲ್ಲೇ ಬ್ರೌನ್ ಆನಿಯನ್ ಹಾಕಿದ್ರೆ ಆ ಫ್ಲೇವರ್ ಇನ್ನೂ ಸಖತ್ತಾಗಿ ಬರುತ್ತೆ. ಈರುಳ್ಳಿ ಎಲ್ಲ ಫ್ರೈ ಆದಮೇಲೆ ಇದಕ್ಕೆ ಪುದೀನ ಮತ್ತು ಕೊತ್ತಂಬರಿನ ಕಟ್ ಮಾಡಿ ಸೇರಿಸ್ಕೊಳ್ಳೋಣ. ಹಾಗೆ ನಾನು ಇದಕ್ಕೊಂದು ಪೇಸ್ಟು ಸಹ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಆ ಪೇಸ್ಟ್ ಏನು ಅಂತಂದರೆ ಒಂದು ಮಿಕ್ಸಿ ಜಾರಿಗೇ ಕೊತ್ತಂಬರಿ ಮತ್ತು ಪುದೀನ ಹಾಗೆ ಶುಂಠಿ ಬೆಳ್ಳುಳ್ಳಿ ಇವೆರಡು 4 ಪೇಸ್ಟ್ ಮಾಡಿ ಇಟ್ಕೊಂಡಿದ್ದೀನಿ. ನಿಮಗೆ ಖಾರಕ್ಕೆ ಬೇಕು ಅಂದರೆ ಹಸಿಮೆಣ್ಸಿನ್ಕಾಯಿ ಇವಾಗ ಕಟ್ ಮಾಡಿ ಹಾಕ್ಕೋಬೋದು, ಇಲ್ಲ ಚಿಲ್ಲಿ ಪೌಡರ್ ಆದರೂ ಆ್ಯಡ್ ಮಾಡ್ಕೋಬೋದು. ಇದಕ್ಕೆ ಟೊಮೊಟೊನ ಒಂದು 2 ಕಟ್ ಮಾಡಿ ಸೇರಿಸ್ಕೊಂಡಿದ್ದೀನಿ, ಅದನ್ನು ಸಹ ಹಾಕ್ಕೊಂಬಿಟ್ಟು ಒಂದು ಟೊಮೊಟೊ ಎಲ್ಲ ಸಾಫ್ಟ್ ಆಗೋವರೆಗೂ ಫ್ರೈ ಮಾಡ್ಕೊಳ್ಳೋಣ. ಸೊ ಇವಾಗ ನಿಮಗೆ ನೋಡ್ತಿರ್ಬೋದು ಟೊಮೊಟೊ ಎಲ್ಲ ಸಾಫ್ಟ್ ಆಗಿದೆಯಲ್ಲ. ಈಗ ನಾವು ಮೊದಲೇ ಮ್ಯಾರಿನೇಟ್ ಮಾಡಿದಂಥ ಚಿಕನ್ ಐತಲ್ಲ, ಆ ಚಿಕನ್ನ ಸೇರಿಸ್ಕೊಂಬಿಟ್ಟು ನೋಡ್ತಿರ್ಬೋದು 1 ಅವರಷ್ಟು ನಾವೇನಾದ್ರು ಮ್ಯಾರಿನೇಟ್ ಮಾಡಿಕೊಂಡ್ರೆ ಚಿಕನ್ ಪೀಸಸ್ ಎಲ್ಲ ತುಂಬ ಸಾಫ್ಟಾಗಿ ಆಗುತ್ತೆ. ಆ ಪೀಸಸ್ಗೂ ಸಹ ಉಪ್ಪು ಖಾರ ಎಲ್ಲ ಚೆನ್ನಾಗಿ ಹೊಂದ್ಕೊಳ್ಳುತ್ತೆ. ಈಗ ಆ ಚಿಕನ್ನ ಸೇರಿಸ್ಕೊಂಡ್ಬಿಟ್ಟು ಫ್ರೈ ಮಾಡ್ಕೊಳ್ಳೋಣ. ಸ್ವಲ್ಪ ಕುದಿ ಬರಬೇಕಂದ್ರೆ ಸ್ವಲ್ಪ ಚಿಕನ್ ಎಲ್ಲ ಹಸಿ ವಾಸನೆ ಹೋಗೋವರೆಗೂ ಫ್ರೈ ಮಾಡ್ಕೊಂಬಿಟ್ಟು ಸ್ವಲ್ಪ ನಮಗೆ ಗ್ರೇವಿ ಥರ ಹಾಕ್ತಿರತ್ತಲ್ಲ, ಅಂಥ ಟೈಮಲ್ಲೇ ನಾವು ಪೇಸ್ಟ್ ಮಾಡಿಟ್ಟಂಥ ಪುದೀನ ಮತ್ತು ಕೊತ್ತಂಬರಿ ಹಾಗೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಐತಲ್ಲ ಅದನ್ನು ಸೇರಿಸ್ಕೊಂಬಿಟ್ಟು ಮತ್ತೊಮ್ಮೆ ಮಿಕ್ಸ್ ಮಾಡ್ಕೊಳ್ಳೋಣ. ಇದಕ್ಕೆ ಇವಾಗೇ ಇನ್ನೊಂದು 1/4 ಕಪ್ಪಷ್ಟು ಮೊಸರನ್ನ ಸೇರಿಸ್ಕೊಂಬಿಟ್ಟು ಆಮೇಲೆ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕ್ಕೊಂಬಿಟ್ಟು ಇವಾಗೆಲ್ಲ ಒಂದು ಸಲ ಮಿಕ್ಸ್ ಮಾಡ್ಕೊಳ್ಳೋಣ. ಕುದಿಯೋಕ್ಕೆ ಒಂದು 5 ನಿಮಿಷ ಬಿಟ್ಬಿಡೋಣ. ಚಿಕನ್ ಆಲ್ಮೋಸ್ಟ್ ಒಂದು 30% ಅಷ್ಟು ಇಲ್ಲೇ ಕುಕ್ ಆಗಿಬಿಟ್ಟಿರುತ್ತೆ. ತುಂಬ ಸಾಫ್ಟಾಗೂ ಆಗುತ್ತೆ ಚಿಕನ್. ಸೊ ನಿಮಗೆ ಪ್ರೊಸೆಸ್ ನೋಡ್ತಿದ್ರೇ ಗೊತ್ತಾಯ್ತಲ್ಲ, ಈ ಥರ ಬಿರಿಯಾನಿ ನೀವು ಟ್ರೈ ಮಾಡಿ, ತುಂಬಾ ಚೆನ್ನಾಗಿರುತ್ತೆ.
ಸೊ ಇದನ್ನು ಕಂಪ್ಲೀಟ್ ಡೀಟೇಲ್ಸ್ ಏನಾರು ಬೇಕು ಅಂತ ನನಗೆ ಕಮೆಂಟ್ ಮಾಡಿ. ಈ ರೆಸಿಪಿನ ಇನ್ನೊಂದು ಸಲ ಮಾಡಿ ತೋರಿಸ್ತೀನಿ. ನಾನು ಯಾವ ಥರ ಪೇಸ್ಟ್ ಮಾಡ್ಕೊಂಡಿದ್ದೆ, ಯಾವ ಥರ ಮ್ಯಾರಿನೇಟ್ ಮಾಡ್ಕೋಬೇಕು ಅಂತ ನಿಮ್ಗೆ ಗೊತ್ತಾಗಿಲ್ಲ ಅಂದರೆ ಕಮೆಂಟ್ ಮಾಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ನಾನು ತೋರಿಸ್ಕೊಡ್ತೀನಿ. ಈಗ ನೀವು ನೋಡ್ತಿರ್ಬೋದು ಚೆನ್ನಾಗಿ ಗ್ರೇವಿ ಥರ ಆಗಿದೆಯಲ್ಲ, ಇಂಥ ಟೈಮಲ್ಲಿ ಒಂದು 2 ಸ್ಪೂನಷ್ಟು ಧನಿಯಾ ಪುಡಿ, ಹಾಗೆ ನಾವು ಮ್ಯಾರಿನೇಟ್ ಮಾಡಬೇಕಾದ್ರೆ ಸ್ವಲ್ಪ ಚಿಲ್ಲಿ ಪೌಡರ್ನ ಆ್ಯಡ್ ಮಾಡಿರ್ತೀವಲ್ಲ, ಈಗ ಖಾರ ನೋಡಿಕೊಂಡು ಮತ್ತೆ ಒಮ್ಮೆ ಈಗ ಚಿಲ್ಲಿ ಪೌಡರ್ನ ಹಾಕ್ಕೊಂಬಿಟ್ಟು ಈಗ ಮತ್ತೊಮ್ಮೆ ಮಿಕ್ಸ್ ಮಾಡ್ಕೊಳ್ಳೋಣ. ಸೊ ಆ ಸ್ಪೈಸಸ್ ಎಲ್ಲ ಚೆನ್ನಾಗಿ ಹೊಂದ್ಕೋಬೇಕಲ್ಲ. ಇವಾಗ ಒಂದು ಸಲ ಮಿಕ್ಸ್ ಮಾಡಿಕೊಂಡು ಇನ್ನೊಂದು 2 ನಿಮಿಷ ಕುದಿಸ್ಕೊಳ್ಳೋಣ. ಆಲ್ಮೋಸ್ಟ್ ಈಗ ಚಿಕನ್ ಒಂದು 40% ಅಷ್ಟು ಕುಕ್ ಆಗಿದೆ. ಈಗ ಇದಕ್ಕೆ ನಾವು ಅಕ್ಕಿ ಎಷ್ಟು ಕ್ವಾಂಟಿಟಿಯಲ್ಲಿ ನೆನೆಸಿಕೊಂಡಿರ್ತೀವಿ, ಅಕ್ಕಿ ತೊಗೊಂಡಿರ್ತೀವಲ್ಲ, ಅದರ ಡಬಲ್ ಕ್ವಾಂಟಿಟಿಯಲ್ಲಿ ನೀರನ್ನ ಸೇರಿಸ್ಕೊಳ್ಳೋಣ. ನೀರನ್ನ ಹಾಕ್ಕೊಂಬಿಟ್ಟು ನೀರೆಲ್ಲ ಸ್ವಲ್ಪ ಕುದಿ ಬರುತ್ತಲ್ಲ, ಅಂಥ ಟೈಮಲ್ಲಿ ನಾವು ಅಕ್ಕಿ ನೆನೆಸಿಕ್ಕೋಬೇಕು. ಒಂದು 20 ನಿಮಿಷ ಮೊದಲೇ ನೆನೆಸಿಕ್ಕೊಂಡ್ಮೇಲೆ ರೈಸು ತುಂಬ ಸಾಫ್ಟಾಗಿ ಆಗುತ್ತೆ, ಉದುರುದ್ರಾಗೂ ಆಗುತ್ತೆ. ಈಗ ಇದಕ್ಕೆ ನೀರು ಸ್ವಲ್ಪ ಕುದಿ ಬರೋ ಟೈಮಲ್ಲೇ ಅಕ್ಕಿನ ಹಾಕ್ಕೊಂಬಿಟ್ಟು ಈಗ ಉಪ್ಪು ಖಾರ ಎಲ್ಲ ಹೊಂದ್ಕೊಂಡಿದೆಯಾ ಒಂದು ಸಲ ಚೆಕ್ ಮಾಡ್ಕೊಳ್ಳಿ. ನಿಮ್ಗೇನಾದ್ರು ಉಪ್ಪು ಖಾರ ಕಮ್ಮಿ ಇತ್ತಂದರೆ ಈ ಸ್ಟೇಜಲ್ಲೇ ಆ್ಯಡ್ ಮಾಡ್ಕೋಬೋದು. ನನಗೂ ಸ್ವಲ್ಪ ಖಾರ ಕಮ್ಮಿ ಅನಿಸ್ತು, ನಾನಿನ್ನು ಸ್ವಲ್ಪ ಚಿಲ್ಲಿ ಪೌಡರ್ನ ಆ್ಯಡ್ ಮಾಡ್ಕೊತಿದ್ದೀನಿ. ಇದಕ್ಕೆ ನಾವಿಲ್ಲಿ ಹಸಿಮೆಣ್ಸಿನ್ಕಾಯಿನೇ ಆ್ಯಡ್ ಮಾಡ್ತಿಲ್ಲ. ನೀವು ಬೇಕು ಅಂತಂದರೆ ಚಿಲ್ಲಿ ಪೌಡರ್ನ ಸ್ಕಿಪ್ ಮಾಡಿಬಿಟ್ಟು ಹಸಿಮೆಣ್ಸಿನ್ಕಾಯಿನ ಪೇಸ್ಟ್ ಆದರೂ ಹಾಕ್ಕೋಬೋದು, ಇಲ್ಲ ಹಾಗೆ ಕಟ್ ಮಾಡಿನೂ ಹಾಕ್ಕೋಬೋದು. ಕೊನೆಯದಾಗಿ ಇದಕ್ಕೆ ಇನ್ನೂ ಸ್ವಲ್ಪ ಕೊತ್ತಂಬರಿ ಮತ್ತು ಪುದೀನ ಕಟ್ ಮಾಡಿ ಸೇರಿಸಿಬಿಟ್ಟು ಮುಚ್ಚಳ ಹಾಕಿಬಿಟ್ಟು ಒಂದು 3 ವಿಸಿಲ್ ಹಾಕಿಸ್ಕೊಂಡ್ರೆ ಸಾಕು. ಪರ್ಫೆಕ್ಟಾಗಿ ಚಿಕನ್ ಬಿರಿಯಾನಿ ರೆಡಿ ಆಗುತ್ತೆ. ನಾನು 3 ವಿಸಿಲ್ ಬಂದಮೇಲೆ ನಿಮಗೆ ಕುಕ್ಕರ್ ಸ್ವಲ್ಪ ತಣ್ಣಗೆ ಆದಮೇಲೆ ತೆಗೆದು ತೋರಿಸ್ತೀನಿ ಯಾವ ರೀತಿ ಬಂದಿದೆ ಅಂತ. ಇದು ಸ್ವಲ್ಪ ಮಸಾಲೆ ಹಾಗೆ ಇರುತ್ತೆ ಈ ಬಿರಿಯಾನಿ. ಯಾಕಂದ್ರೆ ನನಗೆ ಆ ಥರ ಫ್ಲೇವರ್ ಬೇಕು ಅಂತಲೇ ಸ್ವಲ್ಪ ನೀರನ್ನು ಜಾಸ್ತಿ ಕ್ವಾಂಟಿಟಿಲಿ ಸೇರಿಸ್ಕೊಂಡು ಮಾಡಿದ್ದೀನಿ. ಈಗ ಕುಕ್ಕರು 3 ವಿಸಿಲ್ ಬಂತು. ಸ್ವಲ್ಪ ತಣ್ಣಗಾದ್ಮೇಲೆ ನೀವು ನೋಡ್ತಿರ್ಬೋದು ಯಾವ ರೀತಿ ವೈಟ್ ಚಿಕನ್ ಬಿರಿಯಾನಿ ರೆಡಿಯಾಗಿದೆ ಅಂತ. ಸೊ ಹಳ್ಳಿಗಳಲ್ಲಿ ಆಲ್ಮೋಸ್ಟ್ ಇದೇ ಥರ ಮಾಡ್ತಾರೆ ನಮ್ಮ ಕಡೆ ಎಲ್ಲ. ಸೊ ಅದಕ್ಕಂತ ನಾನು ಇದು ಟ್ರೈ ಮಾಡಿದೆ, ತುಂಬಾ ಚೆನ್ನಾಗಿ ಬಂದಿತ್ತು. ನೀವು ಸಹ ಈ ರೆಸಿಪಿನ ಟ್ರೈ ಮಾಡಿ ಹೇಗೆ ಬಂದಿತ್ತು ಅಂತ ನನಗೆ ಕಮೆಂಟ್ ಮಾಡಿ. ಹಾಗೆ ಎಲ್ಲ ರೆಡಿ ಆದಮೇಲೆ ಈಗ ಎಲ್ಲರೂ ಕೂತ್ಕೊಂಡೆ ತಿನ್ನೋಕ್ಕೆ, ನಾನು ಅಪ್ಪ ಅಮ್ಮ ಹಾಗೆ ನನ್ನ ಮಗಳು 4 ಜನ ಕೂತ್ಕೊಂಡು ಈಗ ಒಬ್ಬೊಬ್ಬರಿಗೆ ಸರ್ವ್ ಮಾಡಿ ಇಟ್ಕೊತಿದ್ದೆ. ಇದಕ್ಕೆ ಯಾವುದೇ ರೀತಿ ಮೊಸರು ಬಜ್ಜಿನೂ ಅವಶ್ಯಕತೆ ಇಲ್ಲ, ಶೇರ್ವಾನೂ ಅವಶ್ಯಕತೆ ಇಲ್ಲ. ಹಾಗೆ ಬಿಸಿ ಬಿಸಿ ತಿಂತಿದ್ರೆ ಸೂಪರಾಗಿರುತ್ತೆ. ಇದಕ್ಕೆ ಸೈಡ್ಗೆ ಈರುಳ್ಳಿ ಸೌತೆಕಾಯಿ ಬೇಕಿದ್ರೆ ಇಟ್ಕೋಬೋದು, ತುಂಬಾ ಚೆನ್ನಾಗಿರುತ್ತೆ. ಸೊ ಇದು ಇವತ್ತಿನ ಬ್ಲಾಗ್ ಆಗಿತ್ತು ಫ್ರೆಂಡ್ಸ್. ನಿಮಗೆಲ್ಲರಿಗೂ ಇಷ್ಟ ಆಗಿದೆಯಾ? ಇಷ್ಟ ಆಗಿದರೆ ಒಂದು ಲೈಕ್ನ ಮಾಡಿ, ಹಾಗೆ ನೀವು ಫ್ರೆಂಡ್ಸ್ಗೆ ಫ್ಯಾಮಿಲಿ ಮೆಂಬರ್ಸ್ಗೆಲ್ಲ ಶೇರ್ ಮಾಡಿ. ಅವರು ಸಹ ನಮ್ಮ ವೀಡಿಯೋಸ್ನ ನೋಡಿ ನಮಗೆ ಚಾನಲ್ಗೆ ಸಪೋರ್ಟ್ ಮಾಡಲಿ. ಅಮ್ಮ ಮನೆಯಲ್ಲಿ ಇದೇ ಲಾಸ್ಟ್ ವಿಡಿಯೋ ಅನಿಸುತ್ತೆ, ಯಾಕಂದರೆ ಬೆಳಿಗ್ಗೆನೇ ಊರಿಗೆ ಬರ್ತಿರೋದು ನಾಳೆ. ಸೊ ನಾಳೆಯಿಂದ ನಮ್ಮ ಮನೆಯಲ್ಲೇ ವೀಡಿಯೋಸ್ನ ಸ್ಟಾರ್ಟ್ ಮಾಡ್ಕೊತೀನಿ. ಇವತ್ತಿನ ದಿನ ಅಂತೂ ಬಿರಿಯಾನಿ ರೆಸಿಪಿ ಜೊತೆ ಬ್ರೇಕ್ಫಾಸ್ಟ್ನ ಎಂಜಾಯ್ ಮಾಡ್ಕೊಂಡ್ವಿ. ಸೊ ಎಲ್ಲರೂ ಹ್ಯಾಪಿಯಾಗಿ ಎಂಜಾಯ್ ಮಾಡ್ಕೊಂಡ್ವಿ. ಇದು ಇವತ್ತಿನ ಬ್ಲಾಗ್ ಆಗಿತ್ತು. ನಿಮ್ಗೆಲ್ಲರಿಗೂ ಇಷ್ಟ ಆಗಿದೆ ಒಂದು ಲೈಕ್ನ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.